ರೀ ಹಾ ರೀ ಹಾ ಮನೇಲಿ ಏನು ಸಾಮಾನುಗಳಿಲ್ಲ ಸರಿ, ಅಕ್ಕಿ ಬೇಳೆ ತರಕಾರಿ ಏನಿಲ್ಲ ರೀ ಮನೇಲಿ. ನಾನೇನು ಮಾಡಲಿ ಸದಾ, ನಾನು ಬೇಕಾದಷ್ಟು ಕಡೆ ಕೆಲಸ ಹುಡ್ಕಾಡ್ಕೊಂಡು ಸಾಕಾಗಿದ್ದೀನಿ. ಎಲ್ಲೂ ಕೆಲಸ ಸಿಗ್ತಿಲ್ಲ. ನಿನ್ನ ಮಗ ನೋಡಿದ್ರೆ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಅವನೇ. ಈಗ ನಾನೇನು ಮಾಡಿ ಕೆಲಸ ಸಿಕ್ಕರೆ ಏನು ಮನೇಲಿ ಕೂತಿರ್ತೀನ? ಅವಾಗ ನಿಮಗೂ ಎಲ್ಲ ತಂದು ಹಾಕೊಂಡು ಆರಾಮಾಗಿ ನಾನು ಮನೇಲಿ ಕೂತಿರ್ತೀನಿ, ತೊಂದರೆ ಇಲ್ಲ. ಇವಾಗ ನಾನೇನು ಮಾಡಲಿ ಹೇಳಿ? ಏನ್ರಿ ನೀವೇ ಹಿಂಗೆ ಹೇಳಿದ್ರೆ ಹಿಂಗೆ? ನಿಮ್ಮನ್ನೇ ನಂಬ್ಕೊಂಡಿದೀವಿ ನಾವು. ಮಗನ ಕೆಲ್ಸ ಕಾರ್ಯ ಇಲ್ದ ಓಡಾಡ್ತಾ ಇದ್ದಾನೆ, ಇನ್ನು 2 ಮಕ್ಕಳನ್ನ ಓದಿಸ್ಬೇಕು ನಾವು. ಇಂಥ ಪರಿಸ್ಥಿತಿಯಲ್ಲಿ ನೀವೇ ಹಿಂಗೆ ಹೇಳಿದ್ರೆ ಹೆಂಗ್ರಿ? ನಿಮ್ಮನ್ನೇ ನಂಬ್ಕೊಂಡಿದೀವಿ ನಾವು. ಇಲ್ಲಿ ನೋಡಿ, ನೀವು ಅಷ್ಟೊಂದು ಯೋಚನೆ ಮಾಡೋದು ಬೇಡ. ನಾನೇ ಕೆಲಸ ಹುಡುಕಿ ನಾನೇ ಕೆಲಸ ಮಾಡ್ತೀನಿ. ನೀವು ದುಡಿಯೋಣ ಅಂತ ಹೇಳ್ತಾ ಇದ್ರಲ್ಲ, ನಾನು ದುಡ್ಡು ತೋರಿಸ್ತೀನಿ. ಲೋ ಅಣ್ಣ, ನಿನಗ್ ಯಾರೋ ಕೆಲ್ಸ ಕೊಡ್ತಾರೆ? ನೀನ್ ಕೆಲ್ಸ ಹುಡ್ಕಷ್ಟಲ್ಲಿ ನನ್ ಕಾಲೇಜ್ ಅಡ್ಮಿಷನ್ ಮುಗ್ದಾಗುತ್ತೆ. ಇನ್ 1 ವಾರ ಕಣ ಟೈಮ್ ಇರೋದು. ಹೌದಮ್ಮ, ಸರಿ ಆಯ್ತು. ಹಾಗಾದ್ರೆ ನಾನು ಇವತ್ತಿನ ಕೆಲಸ ಹುಡುಕಕ್ಕೆ ಟ್ರೈ ಮಾಡ್ತೀನಿ. ಅಮ್ಮ, ಅಣ್ಣ ಕೆಲ್ಸ ಹುಡುಕ್ತೀನಿ ಅಂತ ಹೇಳಿದ್ದಾನೆ. ನಿಮ್ಮೇಲೆ ಒಳ್ಳೇದಾಗುತ್ತೆ ಬಿಡಮ್ಮ. ಪ್ರದೀಪಾ, ಯಾಕೋ ಮಗ ಬೇಜಾರಲ್ಲಿದ್ದೀಯಾ? ಏನಾಯ್ತು? ಯಾಕೋ ಹೇಳೋ. ಮಚ್ಚ, ಯಾವ್ದಾದ್ರು ಒಂದು ಕೆಲಸ ನೋಡು. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಕಣೋ. ಒಂದೊತ್ತು ಊಟ ತಿನ್ನಕ್ಕೂ ಕಷ್ಟ ಆಗ್ತೈತೆ ಕಣೋ. ಪ್ಲೀಸ್ ಕಣೋ, ಒಂದು ಕೆಲಸ ಹುಡ್ಕೊಡು. ನಾನೇ ಹಲ್ಟೆ ಹೊಡಿತಾ ಕೂತಿದ್ದೀನಿ, ನನ್ಗೆ ಕೆಲ್ಸ ಇಲ್ಲ. ನಿನ್ಗೆಲ್ಲೋ ಕೆಲ್ಸ ಹುಡ್ತೀನಿ ಮಗ ನಾನು. ಹಂಗಲ್ಲ ಕಣೋ, ಮನೆಯಲ್ಲಿ ಅಪ್ಪಗೂ ಕೆಲಸ ಇಲ್ಲ, ಅಮ್ಮಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ ಕಣೋ. ಅದೇ ಹೆಂಗೆ ಅಡ್ಮಿಷನ್ ಫೀಸು 1 ವಾರ ಕಣೋ ಇರೋದು. ಮಗ, ಹೆಂಗಿದ್ರು ವಯಸ್ಸಿಗೆ ಬಂದಿರೋ ಅಕ್ಕ ಇದ್ದಾರೆ. ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬಿಟ್ರೆ ನಿನ್ ಟೆನ್ಷನ್ ಕಮ್ಮಿ ಆಗುತ್ತೆ. ನಿನ್ ತಂಗಿ ಕಾಲೇಜ್ ಫೀಸು ಉಳಿಯುತ್ತೆ. ಒಬ್ಬ ಫ್ರೆಂಡ್ ಆಗಿ ಈ ಥರ ಮಾತಾಡ್ತಾ ಇದೀಯಾ? ನನ್ನ ತಂಗಿಗಿರೋದು ಒಬ್ಬನೇ ಅಣ್ಣ. ಅವ್ರಿಗಿನ ಓದಿಸಿಲ್ಲ ಅಂದ್ರೆ ಜನ ಏನ್ ಅನ್ಕೊಂತಾರೋ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಕಣೋ, ಒಂದು ಕೆಲಸ ನೋಡೋ ಮಾಡ್ತೀನಿ. ಈಗೇನ್ ಮಗ, ನಿನ್ಗೆ ಕೆಲ್ಸ ತಾನೇ ಬೇಕು. ಬಾ, ಇಬ್ರು ಸೇರಿ ಹೋಗ್ತಾರ. ಸರಿ ಮಗ, ನೀನು ಕೆಲ್ಸ ನೋಡು. ನನ್ಗೆ ಅರ್ಜೆಂಟ್ ಕಾಲ್ ಬರ್ತಾ ಇದೆ, ಬರ್ತೀನಿ. ಸರಿ ಆಯ್ತು ಮಗ. ಸರ್, ಹೇಳಪ್ಪ. ಸರ್ ಯಾವ್ದಾದ್ರು ಒಂದು ಕೆಲಸ ಕೊಡಿ ಸರ್, ತುಂಬಾ ಕಷ್ಟದಲ್ಲಿದ್ದೀನಿ ಸರ್. ಯಾವ ಕೆಲಸ ಕೊಟ್ಟರು ಮಾಡ್ತೀಯಾ? ಹಾ ಸರ್, ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಟೈಮ್ ಟು ಟೈಮ್ ಬರಬೇಕು. ತುಂಬಾ ಕೆಲಸ ಇರುತ್ತೆ. ಏನು ಓದಿದ್ಯಾ? BS ಸರ್. ತುಂಬಾ ಕೆಲಸ ಇರುತ್ತೆ, ಹೆವಿ ವರ್ಕ್ ಇರುತ್ತೆ. ಯಾವ ಕೆಲಸ ಕೊಟ್ಟರು ಮಾಡ್ತೀಯಾ? ಹಾ ಸರ್. ಸರಿ, ನಾಳೆ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಪ್ಪ, ಅಮ್ಮ, ಎಲ್ರೂ ಬನ್ನಿಲ್ಲ 1 ನಿಮಿಷ. ಏನ್ ಕಂದ ಇಷ್ಟು ಖುಷಿಯಾಗಿದ್ಯಾ? ಏನ್ ವಿಷಯ? ನಿಮ್ಗೊಂದು ಸಂತೋಷವಾಗಿ ಸುದ್ದಿ ಹೇಳ್ಬೇಕು.
ಅಣ್ಣ ನಮಗೂ ಸ್ವಲ್ಪ ಬೇಗ ಹೇಳು, ತುಂಬಾ ಕ್ಯೂರಿಯಾಸಿಟಿ ಇದೆ ಕಣೋ. ಹೇಳ್ತೀನಿ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಹೌದಾ, ಸುಳ್ಳು ಹೇಳ್ತಿಲ್ಲ ತಾನೆ? ಲೇಕೋತಿ ನಾನೇನ್ ಕೇಳಿ ಸುಳ್ಳಿ, ನಂಗೆ ನಿಜನೇ ಹೇಳ್ತಾ ಇರೋದು. ಅಮ್ಮ, ಅಣ್ಣ ಕೆಲ್ಸ ಸಿಕ್ತು. ಓ ಅಣ್ಣ, ಹಂಗಾದ್ರೆ ನನ್ನ ಅಡ್ಮಿಷನ್ ಪಕ್ಕ. ಪಕ್ಕ. ಅಯ್ಯೋ, ನಾನ್ ನೋಡು ಮರ್ತೇ ಬಿಟ್ಟಿದ್ದೀನಿ. ಇದ್ರೆ ಖುಷಿಯಲ್ಲಿ ಕಾಫಿ ಮಾಡ್ಕೊಂಡ್ ಬರ್ತಿದ್ದೀರಾ? ಸರಿ ಆಯ್ತು, ನೀವು ರೆಡಿ. ಏನಪ್ಪ ಕೆಲಸ ಸಿಕ್ತಾ? ಕೆಲಸ ಸಿಕ್ಕಿದ್ ನಮ್ಗೆ ಭಾಳ ಖುಷಿ ಆಯ್ತು. ಭಗವಂತ ನಮ್ಮ ಕೈ ಬಿಡ್ಲಿಲ್ಲ. ಮುಂದೆ ಆದ್ರೆ ಚೆನ್ನಾಗಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸರ್ ಅದು ಕೆಲಸ ನಿನ್ನೆ ಕೆಲಸ ಆಗಿದ್ದಿಲ್ಲ. ಮುಂಚೆ ಒಬ್ರು ಜಾಯ್ನ್ ಆಗಿದ್ರು, ಅವರು ಮತ್ತೆ ಬಂದು ಜಾಯ್ನ್ ಆಗಿದ್ದಾರೆ. ಸದ್ಯಕ್ಕೆ ನಮ್ಮ ಹತ್ರ ಯಾವ ಕೆಲಸ ಇಲ್ಲ. ಇನ್ನು ಬೇರೆ ಕಡೆ ನೋಡ್ಕೊಳ್ಳೋದು ಒಳ್ಳೇದು. ನೀವ್ ಹೆಂಗ್ ಹೇಳಿದ್ರೆ ಹೆಂಗ್ ಸರ್? ಮನೆಯಲ್ಲಿ ಕೆಲಸ ಸಿಕ್ತು ಅಂತ ಅಪ್ಪಂಗೆ ಖುಷಿಯಾಗಿ ಹೇಳ್ದೆ ಸರ್. ಈಗ ನೀವು ಕೆಲಸ ಇಲ್ಲ ಅಂತ ಇದ್ರಿ ಸರ್, ನಮ್ಮ ಮುಖ ಹೆಂಗ್ ಸರ್ ತೋರ್ಸೋದು? ಪ್ಲೀಸ್ ಸರ್, ನಿಮ್ಗೆ ದೊಮ್ಮ ಯಾಕೆ ಸರ್? ಕೆಲಸ ಕೊಡಿ ಸರ್. ನೋಡಪ್ಪ, ಪದೇ ಪದೇ ಹೇಳಕ್ಕಾಗತ್ತಾ? ಮುಂಚೆ ಹೇಳಿಲ್ವಾ ಕೆಲಸ ಇಲ್ಲ ಅಂತ ನಮ್ಮ ಹತ್ರ? ನೀನು ಬೇರೆ ಕಡೆ ಯಾವ್ದಾದ್ರು ಒಳ್ಳೆ ಕೆಲಸ ನೋಡ್ಕೊ. ಏನಿ ನಮಗ ಇಲ್ಲೇ ಅವನೇ ಕೆಲಸ ಮಗ, ಕೆಲ್ಸಕ್ಕೆ ಅಂತ ಹೋದಲ್ಲ ಏನಾಯ್ತು? ಯಾಕೋ ಈ ತರ ಬೇಜಾರಲ್ಲಿ ಕೂತಿದ್ಯಾ? ಈ ಗಂಜನ್ ಮೇಲೆ ಸಾಕನ್ಸತ್ತೆ ಕಣ. ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನನ್ ತಂಗಿ ಅಡ್ಮಿಷನ್ ಫೀಸ್ ನಾನೇ ಕಟ್ಬೇಕಂತ. ಈ ನಮಗ ಕೆಲ್ಸ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆಲ್ಸ ಕೊಡ್ತಾ ಇಲ್ಲ, ಬೇರೆ ಹತ್ರ ನೋಡ್ಕೋಬೇಕಂತೆ. ಈ ಗಂಜನ್ ಮೇಲೆ ಸಾಕನ್ಸ್ತೈತೆ, ತಲೆ ಕೆಟ್ಟ ಕರೆ ಆಗ್ತೈತೆ. ನಮ್ ಹುಡುಗರ್ಗಷ್ಟೇ ಯಾರ ಹೇಳ್ಕೋದ. ಲೇ ಲೇ ಮಗ, ಓದಿರೋದ್ BA, ಏನ್ ಫೋರ್ಸ್ ಕೊಡ್ತೀಯೋ? ನಂತರ ಚಿಲ್ಲಾಗಿರೋ, ಈ ಟೆನ್ಷನ್ ಎಲ್ಲ ಬಿಡೋ. ನನ್ನ ನೋಡೋ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ನಮ್ ಹುಡ್ಗಿ ಜೊತೆ ನಾನು ಒಳ್ಳೆ ಕನ್ಸ್ ಕಂಡ್ಕೊಂಡು ಮಕ್ಳು ಮರಿ ಅಂತ ಎಷ್ಟು ಕನ್ಸ್ ಕಂತಿದೀನೋ. ನಂತರ ಕಲಿಯೋ, ಚಿಲ್ಲಾಗಿರೋ ಮಗ. ಬತ್ತೀಯಾ ನಮ್ ಹುಡ್ಗಿ ನೋಡ್ಕೊಬರ್ನಾ? ಏನ್ಲ ಮಗ, ಇಂಥ ಸಂದರ್ಭದಲ್ಲಿ ಈ ತರ ಮಾತಾಡ್ತಾ ಇದೀಯಾ? ನನ್ ತಂಗಿ ಅಡ್ಮಿಷನ್ ಫೀಸ್ ನಾನೇ ಕಟ್ಬೇಕು, ಮನೆ ಜವಾಬ್ದಾರಿ ನನಗೈತೆ. ಅಪ್ಪ ತಂದೆ ನಿಂಗ್ ದೊಡ್ಡ ನಮಸ್ಕಾರ, ನೀವ್ ಫಸ್ಟ್ ಇಲ್ಲಿಂದ ಹೋಗು. ಲೋ ಮಗ, ಏನೋ ಮಾಡ್ತೀಯಾ ಅಂತ ಇದೀಯಾ? ಅದೇನ್ ಕಿತ್ ಗುಡ್ಡೆ ಹಾಕ್ತೀಯ ನಾನು ನೋಡ್ತೀನಿ. ಮಾಡು ಮಗ. ರೀ, ನಿಮ್ ಕಣ್ ಕಾಣಿಸಲ್ವಾ? ನೋಡ್ಕೊಂಡು ಹೋಗ್ಬೇಕನ್ನೋ ಮೇನೆನ್ಸ್ ಬೇಡ್ವಾ ನಿಮ್ಗೆ? ನಿಮ್ ಕಣ್ ಕಾಣಿಸುತ್ತೆ ತಾನೆ, ನೀವ್ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲ, ನೀವೇ ಗುದ್ಬಿಟ್ಟು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ವಾ ನೀವು? ಇವಾಗೇನು ಹುಡುಗ ತಪ್ಪು ಅಂತ ಮಾತಾಡ್ತಾ ಇದೀಯಾ? ಮತ್ ನೀನೇ ತಾನೇ ನನಗ್ ಗುದ್ದಿರೋದು. ಇವಾಗೇನು ನಂದೇ ತಪ್ಪು. ಸರಿ ಆಯ್ತು, ಸಾರಿ. ಅಲ್ಲ, ಇವ್ನು ಇಷ್ಟ್ರವರೆಗೂ ನನ್ ಜೊತೆ ಜಗಳ ಆಡ್ಬಿಟ್ಟು ಸಡನ್ ಆಗಿ ನನ್ನ ಹತ್ರ ಸಾರಿ ಏನಕ್ಕೆ ಕೇಳೋದಾ? ಏನಾದ್ರೂ ಸಮಸ್ಯೆ ಆಗಿರ್ಬೋದಾ? ಕೇಳಿ ತಿಳ್ಕೊಂಡ್ ನೋಡೋಣ ತಡಿ. ರೀ ಮಿಸ್ಟರ್, ಒಂದ್ ನಿಮಿಷ ಇಲ್ಲಿ ಬನ್ನಿ. ಅಲ್ರಿ, ಈಶ್ವರ್ ನನ್ ಜೊತೆ ಜಗಳ ಆಡ್ಬಿಟ್ಟು ಸಡನ್ ಆಗಿ ಸಾರಿ ಕೇಳಿ ಹೋದ್ರಲ್ವಾ? ಏನಾದ್ರೂ ಸಮಸ್ಯೆ ಆಗೈತಾ? ಏನಿಲ್ಲ ರೀ, ಮನೆಯಲ್ಲಿ ಸ್ವಲ್ಪ ಬನ್ನಿ ಕುಂತ್ಕೊಂಡ್ ಮಾತಾಡೋಣ ಅಂತ. ರೀ, ಅವಾಗ ಏನೋ ಹೇಳ್ತಿದ್ರಲ್ವಾ ಮನೆ ಅಂತ, ಇವಾಗ ಹೇಳಿ. ಅದೇ ರೀ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ತಂಗಿ ಅಡ್ಮಿಷನ್ ಫೀಸ್ ಕಟ್ಬೇಕು. ಕೆಲಸ ಸಿಕ್ತು ಅಂತ ಮನೆಯಲ್ಲಿ ಅಪ್ಪ ಅಮ್ಮಗೆ ಖುಷಿಯಾಗಿ ಹೇಳ್ದೆ. ಇವಾಗ ನೋಡಿದ್ರೆ ಕೆಲಸ ಕ್ಯಾನ್ಸಲ್ ಅಂತವ್ರೆ.
ಅದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದ್ರಿ. ಏನ್ ಮಾಡ್ಬೇಕಂತ ಒಂದು ಅರ್ಥ ಆಗ್ತಾ ಇಲ್ಲ. ಅಷ್ಟೇನಾ? ಹಾಗಿದ್ರೆ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ನಾನು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ನಾಳೆಯಿಂದ ಕೆಲ್ಸಕ್ಕೆ ಬನ್ನಿ, ಓಕೆನಾ? ಹಾ, ನಿಮ್ದೊಂದ್ ಕಂಪ್ನಿ ಆಯ್ತಾ? ಹಾಗಾದ್ರೆ ನಮ್ಗೊಂದ್ ಕೆಲ್ಸ ಕೊಡ್ಸಿರಿ. ಅಯ್ಯಯ್ಯೋ, ಕಂಪ್ನಿ ನಮ್ದಲ್ಲ, ಆ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಷ್ಟೇ. ನಮ್ ಮ್ಯಾನೇಜರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ, ಮಾತಾಡ್ಬಿಟ್ಟು ನಾಳೆಯಿಂದ ನೀವು ಕೆಲ್ಸಕ್ಕೆ ಬನ್ನಿ, ಓಕೆನಾ? ನಾಳೆಯಿಂದ ನಾವು ಕೆಲ್ಸಕ್ಕೆ ಬರ್ಬೋದಾ? ಸರಿ, ಬರ್ಬೋದು ಕಣ್ರಿ. ಬರ್ತೀರಿ ರೀ. ಒಂದ್ ನಿಮಿಷ, ನಿಮ್ ಹೆಸರೇ ಹೇಳಿಲ್ಲ. ನಿಮ್ಗೆ ನನ್ನ ಹೆಸರು ಬೇಕಾ ಇಲ್ಲ ಕೆಲ್ಸ ಬೇಕಾ? ಅಯ್ಯೋಯ್ಯೋ, ನಿಮ್ ಹೆಸರೇನ್ ಬೇಡ, ಸದ್ಯಕ್ಕೆ ನಮ್ ಕೆಲ್ಸ ಕೊಟ್ರೆ ಸಾಕು. ಸರಿ, ಬಾಯ್. ಬಾಯ್.